ಇವತ್ತಿನ ವಿಡಿಯೋದಾಗ ಯಾರ್ಯಾರು ಬಿಗ್ನರ್ ಇದ್ರಿ ಅವರಿಗೆ ಚೆಸ್ಟ್ ವರ್ಕೌಟ್ ಹೇಳ್ಕೊಡ್ತೀನಿ. ಚೆಸ್ಟ್ ವರ್ಕೌಟ್ ಯಾವ್ದು ಮಾಡಬೇಕು, ಬಿಗ್ನರ್ ಇದ್ರತ್ತಂದ್ರೆ ಯಾವ್ದು ವರ್ಕೌಟ್ ಮಾಡಬೇಕು, ಯಾವ್ದು ವರ್ಕೌಟ್ ಮಾಡಬಾರ್ದು ಅನ್ನೋದು ಈ ವಿಡಿಯೋದಾಗ ಹೇಳ್ತೀನಿ. ಬಿಗ್ನರ್ ಇತ್ತಂದ್ರೆ ಏನ್ ಮಿಸ್ಟೇಕ್ ಮಾಡ್ತಾರತ್ತಂದ್ರೆ ಎಲ್ಲಾ ಜಿಮ್ದಾಗ ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ಇರ್ತಾವು, ಎಲ್ಲಾ ಜಿಮ್ನಾಗೂ ಬೇರೆ ಬೇರೆ ಮಷಿನ್ಸ್ಗಳು ಇರ್ತಾವು. ಎಲ್ಲ ಜಿಮ್ನಾಗೂ ಫ್ರೀ ವೇಟ್ಸ್ ಇರ್ತಾವು ಮತ್ತೆ ಮಷಿನ್ಸ್ ಇರ್ತಾವು. ನೀವು ಆಲ್ಮೋಸ್ಟ್ ಮಷಿನ್ಸ್ ಇತ್ತಂದ್ರ ಮಷಿನ್ ಜೊತೆ ವರ್ಕೌಟ್ ಮಾಡ್ರಿ. ಯಾಕಂತಂದ್ರ ಫಸ್ಟಿಗೆ ಮಷಿನ್ ಜೊತೆ ವರ್ಕೌಟ್ ಮಾಡಿದ್ರ ನಮಗೆ ಹೆಲ್ಪ್ಫುಲ್ ಆಕೈತಿ. ಫ್ರೀ ವೇಟಿಗೆ ಹೋಗ್ಬೇಡ್ರಿ. ಫ್ರೀ ವೇಟ್ ಅಂತಂದ್ರ ಆಮೇಲೆ ಬರ್ತಾ ಬರ್ತಾ ನೀವು ಮಾಡ್ಕೋತ ಹೋದ್ರತ್ತಂದ್ರ ಫ್ರೀ ವೇಟ್ ಅಡ್ಜಸ್ಟ್ ಆಗ್ತೈತಿ. ಸ್ಟಾರ್ಟಿಂಗಿಗೆ ನೀವು ಡಂಬಲ್ ವೇಟ್ ಹೊಡ್ಯಾತಿರತ್ತಂದ್ರ ಅಡ್ಜಸ್ಟ್ ಆಗಂಗಿಲ್ಲ ನಿಮಗೆ ಹೊಡಿಯೋ ಟೈಮಿಗೆ. ಸೊ ಅದಕ್ಕೆ ಮಷಿನ್ಸ್ ಇತ್ತಂದ್ರ ಮಷಿನ್ ಜೊತೆನೆ ವರ್ಕೌಟ್ ಮಾಡ್ರಿ. ಈಗಿನ ವಿಡಿಯೋದಾಗ ಯಾವ್ದು ವರ್ಕೌಟ್ ಮಾಡಿದ್ರ ಬೆಸ್ಟ್ ಅನ್ನೋದು ಹೇಳ್ತೀನಿ. ಎಷ್ಟು ವರ್ಕೌಟ್ ಮಾಡಬೇಕು, ಎಷ್ಟು ರ್ಯಾಪ್ಸ್ ಮಾಡಬೇಕು, ಎಷ್ಟು ಸೆಟ್ ಮಾಡಬೇಕು ಅನ್ನೋದೆಲ್ಲ ಈ ವಿಡಿಯೋದಾಗ ಹೇಳ್ತೀನಿ. ಫಸ್ಟಿಗೆ ಯಾಕೆ ಡಂಬಲ್ ತಗೋಬಾರ್ದು ಅಂತ ಹೇಳಿ, ಯಾಕಂತಂದ್ರ ಡಂಬಲ್ಗಳು ಫ್ರೀ ವೇಟ್ ಇರ್ತಾವು. ಅಂತಂದ್ರ ನಮಗೆ ವೇಟ್ ಕರೆಕ್ಟ್ ಕಂಟ್ರೋಲ್ ಮಾಡಕ್ ಆಗಂಗಿಲ್ಲ ಸ್ಟಾರ್ಟಿಂಗಿಗೆ. ನೀವೇನರ ವರ್ಕೌಟ್ ಮಾಡಿ 6 ತಿಂಗಳಾಯ್ತು, 1 ವರ್ಷ ಆಯ್ತಂದ್ರ ಇಂಥ ವರ್ಕೌಟ್ ಮಾಡಿದ್ರೆ ಬೆಟರ್ ಐತಿ. ಸೊ ನೀವೇ ಬಿಗ್ನರ್ ಇದ್ರತ್ತಂದ್ರ ಸೊ ಫ್ರೀ ವೇಟಿಗೆ ಹೋಗ್ಬೇಡ್ರಿ. ಮಷಿನ್ ಇರ್ತೈತ್ಲ, ಮಷಿನ್ ಜೊತೆನೆ ವರ್ಕೌಟ್ ಮಾಡ್ರಿ. ಆ ಮಷಿನ್ದಾಗ ಯಾವ್ದು ವರ್ಕೌಟ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಸೊ ಎಲ್ಲಾ ಜಿಮ್ದಾಗ ಮಷಿನ್ಸ್ ಅಂತೂ ಇದ್ದೇ ಇರ್ತಾವು. ಚೆಸ್ಟಿಗೆ ಆಯ್ತು, ಬ್ಯಾಕಿಗೆ ಆಯ್ತು, ಮಷಿನ್ಸ್ ಇರ್ತೈತ್ಲ, ಆ ಮಷಿನ್ ಜೊತೆನೆ ವರ್ಕೌಟ್ ಮಾಡ್ರಿ. ಭಾರಿ ಬೆಸ್ಟ್ ಇರ್ತೈತಿ. ಆಮೇಲೆ 3 ತಿಂಗಳ 6 ತಿಂಗಳ ಈ ತರ ನಿಮ್ ವರ್ಕೌಟ್ ಎಕ್ಸ್ಪೀರಿಯನ್ಸ್ ಆಯ್ತಂದ್ರ ಆಮೇಲೆ ಫ್ರೀ ವೇಟಿಗೆ ಬರ್ರಿ. ಈಗ ಅದ್ರಾಗ ಮಷಿನ್ ಜೊತೆ ಫಸ್ಟ್ ಮಷಿನ್ ವರ್ಕೌಟ್ ತೋರಿಸ್ತೀನಿ ನೋಡ್ರಿ. ಫಸ್ಟಿಗೆ ಇನ್ಕ್ಲೈನ್ ಮಷಿನ್ ಪ್ರೆಸ್ ಹೊಡ್ರಿ. ಇದೊಂದು ಅಪ್ಪರ್ ಚೆಸ್ಟಿಗೆ ಭಾರಿ ಬೆಸ್ಟ್ ಎಕ್ಸರ್ಸೈಸ್ ಐತಿ. ಇದನ್ನ ಎಷ್ಟು ರ್ಯಾಪ್ ಹೊಡಿಬೇಕಂತಂದ್ರೆ 3 ಸೆಟ್ 8 to 12 ರ್ಯಾಪ್ಸ್ ಮಾಡ್ರಿ ಪರ್ ಈಚ್ ಸೆಟ್. ಸೊ ಇದನ್ನ 3 ಸೆಟ್ ಮಾಡ್ರಿ, 12ರಿಂದ 15 ರ್ಯಾಪ್ ಹೊಡ್ರಿ. ಈಗ ಇದನ್ನ ಹೆಂಗೆ ಹೊಡಿಬೇಕು ಅನ್ನೋದು ನೋಡ್ತೀನಿ. ಇಲ್ಲಿ ನೋಡ್ರಿ, ಹಿಂಗೆ ತಗೋರಿ, ಸ್ಲೋ ಮಷಿನ್ದಾಗ ಹಿಂಗೆ ಹೊಡ್ರಿ. ಸೆಕೆಂಡ್ ಎಕ್ಸರ್ಸೈಸ್ ಫ್ಲಾಟ್ ಮಷಿನ್ ಪ್ರೆಸ್. ಇದನ್ನ ಎಷ್ಟು ಮಾಡಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. ಇದನ್ನ 3 ಸೆಟ್ ಮಾಡ್ರಿ. ನೀವೇನಾರ ಬಿಗ್ನರ್ ಇದಿರುತ್ತಂದ್ರೆ 3 ಸೆಟ್ ಮಾಡ್ರಿ. 8ರಿಂದ 12 ರ್ಯಾಪ, ಇಲ್ಲತ್ತಂದ್ರೆ 12ರಿಂದ 15 ರ್ಯಾಪ್ ಹೊಡ್ರಿ. ಇದನ್ನ ಹೆಂಗೆ ಹೊಡಿಬೇಕು ಅನ್ನೋದು ಈಗ ಹೇಳ್ತೀನಿ ನೋಡ್ರಿ. ಇದನ್ನ ಇಷ್ಟು ಸ್ಲೋ ಮಷಿನ್ದಾಗ ತಗೋರಿ, ಸ್ಪೀಡ್ ತಗೋರಿ. ಸ್ಲೋ ಮಷಿನ್ದಾಗ ತಗೋರಿ, ಸ್ಪೀಡ್ ಬಿಡ್ರಿ. ಸೊ ಇದೊಂದು ಭಾರಿ ಎಕ್ಸರ್ಸೈಸ್ ಐತಿ, ಮಾಡ್ರಿ. ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ. ಚೆಸ್ಟಿಗೆ ಭಾರಿ ಎಕ್ಸರ್ಸೈಸ್ ಐತಿ, ಇದನ್ನ ಮಾಡ್ರಿ. ಇದನ್ನ 3ನೇ ಎಕ್ಸರ್ಸೈಸ್ ತೋರಿಸ್ತೀನಿ ಬರ್ರಿ. ಥರ್ಡ್ ಎಕ್ಸರ್ಸೈಸ್ ಹೇಳ್ತೀನಿ ನೋಡ್ರಿ. ಇದು ಡಿಕ್ಲೈನ್ ಮಷಿನ್ ಪ್ರೆಸ್ ಐತಿ. ಇದನ್ನ ಬಿಗ್ನರ್ ಇದ್ರತ್ತಂದ್ರ ಮಾಡ್ರಿ. ಇದು ಲೋವರ್ ಚೆಸ್ಟಿಗೆ ಭಾರಿ ಎಕ್ಸರ್ಸೈಸ್ ಐತಿ. ಸೊ ಇದನ್ನ ಮಾಡ್ರಿ. ಇದನ್ನ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಇದನ್ನು 3 ಸೆಟ್ ಮಾಡ್ರಿ, 12ರಿಂದ 15 ರ್ಯಾಪ್ ಮಾಡ್ರಿ. ಇಲ್ಲತ್ತಂದ್ರ ಅಷ್ಟು ವರ್ಕೌಟ್ ಮಾಡಿರ್ತಾನ ನಿಮಗೆ ಸಾಕಾಗಿರ್ತೈತಿ. 8ರಿಂದ 12 ರ್ಯಾಪ್ ಮಾಡ್ರಿ, ಹೆಲ್ಪ್ ಆಕೈತಿ. ಹೆಂಗ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನೋಡ್ರಿ. ಈ ರೀತಿ ಸ್ಲೋ ತಗೋರಿ, ಸ್ಲೋ ಬಿಡ್ರಿ, ಸ್ಪೀಡ್ ಪ್ರೆಸ್ ಮಾಡ್ರಿ. ಸ್ಲೋ ತಗೋರಿ, ಸ್ಪೀಡ್ ಪ್ರೆಸ್ ಮಾಡ್ರಿ. 4th ಎಕ್ಸರ್ಸೈಸ್ ಹೇಳ್ತೀನಿ, ಕೇಬಲ್ ಕ್ರಾಸ್. ಇದನ್ನ ವರ್ಕೌಟ್ ನೀವು ಮಾಡಬೇಕ್ರಿ. ಸೊ ಬಟರ್ಫ್ಲೈ ಆಯ್ತಂದ್ರೆ ನಡಿತೈತಿ, ಬಟ್ ಇದನ್ನ ಮಾಡಿದ್ರು ಬೆಟರ್. ನೀವು ಬಿಗ್ನರ್ ಇದ್ದತ್ತಂದ್ರ ಇದನ್ನ ವರ್ಕೌಟ್ ಮಾಡ್ಲೇಬೇಕು. ಹೆಂಗ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನೋಡ್ರಿ. ಫಸ್ಟ್ ಇದನ್ನ ಅಡ್ಜಸ್ಟ್ ಮಾಡೋದು ಹೆಂಗತ್ ಕಲೀರಿ. ಈ ಕಡೆ ಒಂದು ಕಮ್ಮಿ ಐತಿ, ಈ ಕಡೆ ಮ್ಯಾಲೆ ಐತಿ. ಸೊ ನಿಮಗೆ ಅಡ್ಜಸ್ಟ್ ಆದಂಗ ಸೆಟ್ ಮಾಡ್ಕೋರಿ. ಇಲ್ಲಿ ನೋಡ್ರಿ, ಹಿಂಗೆ ಕರೆಕ್ಟ್ ಸೆಟ್ ಮಾಡ್ಕೊಂಡ ಹಿಂಗೆ ಕರೆಕ್ಟ್ ತೊಗೊಂಡ ಹಿಂಗಿರ್ತೈತಿಲ್ಲ, 1 ಸ್ಟೆಪ್ ಮುಂದೆ ತೊಗೊಂಡ ಹಿಂಗೆ ಸ್ಪೀಡ್ ಸ್ಕ್ವೀಸ್ ಮಾಡಿರಿ. ಸ್ಲೋ ತೊಗೋರಿ, ಸ್ಪೀಡ್ ಸ್ಕ್ವೀಸ್ ಮಾಡಿರಿ. ಸ್ಲೋ ತೊಗೋರಿ, ಸ್ಪೀಡ್ ಸ್ಕ್ವೀಸ್ ಮಾಡಿರಿ. ಸೊ ಇದನ್ನು 3 ಸೆಟ್ ಮಾಡಿರಿ, 12ರಿಂದ 15 ರ್ಯಾಪ್ ಹೊಡ್ರಿ. ಭಾರಿ ಎಕ್ಸರ್ಸೈಸ್ ಐತಿ. ಇಲ್ಲಿ ತನಕ ನಿಮಗೆ ಸಾಕಾಗಿರ್ತೈತಿ. ವರ್ಕೌಟ್ ಆಯ್ತಂದ್ರ ನೀವೇನಾರ ಫ್ಯಾಟ್ ಲಾಸ್ ಮಾಡತ್ತೀರಿ, ಮಸಲ್ ಗೇನ್ ಮಾಡತ್ತೀರಿ, ಇದು ಎಲ್ಲ ವರ್ಕೌಟ್ ಆದ್ಮೇಲೆ ಲಾಸ್ಟಿಗೆ ಕಾರ್ಡಿಯೋ ಮಾಡ್ರಿ. ಭಾಳ ಹೆಲ್ಪ್ಫುಲ್ ಐತಿ. ಇದೇ ಥರ ಫಿಟ್ನೆಸ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಈಗ ಜಸ್ಟ್ ವರ್ಕೌಟ್ ಮುಗಿದಿತ್ರಿ. ಸೊ ಅದ್ರಾಗ ಎಲ್ಲ ವಿಡಿಯೋ ಶೂಟ್ ಮಾಡೀನಿ. ಅದ್ರಾಗ ನಮ್ಮ ಭೈ ವಿಡಿಯೋ ಎಲ್ಲ ಶೂಟ್ ಮಾಡ್ಯಾನ್ರಿ, ಅವಂಗ ಥ್ಯಾಂಕ್ಸ್ ಹೇಳ್ಬೇಕು. ಅಲ್ಲದಾನ ಅವನೇ ಎಲ್ಲ ವಿಡಿಯೋ ಶೂಟ್ ಮಾಡ್ಯಾನ್ರಿ, ಅವಂಗ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಜಿಮ್ಮಿಗೆ ಬರ್ತಾರ, ವರ್ಕೌಟ್ ಮಾಡ್ತಾರ, 1 ತಾಸು 2 ತಾಸು ವರ್ಕೌಟ್ ಮಾಡ್ತಾರ. ಬಟ್ ಡಯಟ್ ಫಾಲೋ ಮಾಡಂಗಿಲ್ಲ ಅವ್ರು. ಡಯಟ್ ಫಾಲೋ ಮಾಡಲಿಲ್ಲ ಅಂತಂದ್ರೆ ನಮ್ಗೆ ಯಾವುದೇ ರಿಸಲ್ಟ್ ಬರಂಗಿಲ್ಲ ರೀ. ಸೊ ನೀವು ಫ್ಯಾಟ್ ಲಾಸ್ ಮಾಡತ್ತೀರಿ, ಮಸಲ್ ಗೇನ್ ಮಾಡತ್ತೀರಿ, ನೀವು ಏನೇ ಇಂಟೆನ್ಸಿಟಿ ಇದ್ರು ಸೊ ನಿಮ್ಗೆ ರಿಸಲ್ಟ್ ಬರಲ್ಲ. ಫಸ್ಟಿಗೆ ನೀವು ತಿಳ್ಕೊರಿ, ನೀವು 50% ಡಯಟ್ ಫಾಲೋ ಮಾಡಬೇಕು, 25% ರೆಸ್ಟ್ ಇರಬೇಕು, 25% ಏನಿರ್ತೈತಿಲ್ಲ ನಾವು ವರ್ಕೌಟ್ ಮಾಡಬೇಕು ಅಷ್ಟೇ.
ಸೊ ಇಲ್ಲಿ ಏನು ಎಲ್ಲ ಖೇಲ್ ಏನೈತಿ ಡಯಟ್ ಮೇಲೆ ಐತಿ. ಸೊ ಹೈ ಪ್ರೋಟೀನ್ ಡಯಟ್ ಫಾಲೋ ಮಾಡ್ರಿ, ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ. ಎಲ್ಲರೂ ಕಾರ್ಡಿಯೋ ಮಾರ್ನಿಂಗ್ ಬರೋಣಾನೇ ಮಾಡಕ್ ಚಾಲು ಮಾಡ್ತಾರ್ರಿ. ಸೊ ಅದನ್ನು ವಾರ್ಮ್ ಅಪ್ ಈಗತ್ತಂದ್ರ ಓಕೆ ರೀ, 5 ನಿಮಿಷ 10 ನಿಮಿಷ. ಸೊ ಕೆಲವೊಬ್ರು 1 ತಾಸ ಅರ್ಧ ತಾಸ ಕಾರ್ಡಿಯೋ ಮಾಡ್ತಾರ, ಎಲ್ಲಾ ಎನರ್ಜಿ ಅಲ್ಲೇ ವೇಸ್ಟ್ ಆಗ್ತಿರ್ತಿ. ಆಮೇಲೆ ವರ್ಕೌಟ್ ಮಾಡಕ್ ಎನರ್ಜಿ ಇರಂಗಿಲ್ಲ. ಫ್ಯಾಟ್ ಲಾಸ್ ಮಾಡತ್ತಿರತ್ತಂದ್ರ ನೀವು ಕಾರ್ಡಿಯೋ ಏನೈತಿ ವರ್ಕೌಟ್ ಆದ್ಮೇಲೆ ಮಾಡ್ರಿ, ಭಾರಿ ರಿಸಲ್ಟ್ ಸಿಗ್ತೈತಿ. ಇವೆಲ್ಲ ವೇಟ್ ಹಿಡಿದಕ್ಕೆ ಹೋಗಿರ್ತೀರಿ, ಇವೆಲ್ಲ ವೇಟ್ಗಳ ಆಮೇಲೆ ಟ್ರೈನರ್ಗಳು ಇಟ್ಕೇಸಿನ್ ಹೋಗ್ಬೇಕಾಕೈತ್ರಿ. ಸೊ ಅದಕ್ಕೆ ಹೇಳ್ತೀನಿ, ನೀವು ವರ್ಕೌಟ್ ಮಾಡತ್ತೀರತ್ತಂದ್ರೆ ನೀವು ವೇಟ್ನ ರ್ಯಾಕ್ದಾಗ ಇಡ್ರಿ, ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ. ಇಲ್ಲತ್ತಂದ್ರೆ ಟ್ರೈನರ್ಗಳು ಎಲ್ಲ ಹಿಂಗೆ ಸಾಫ್ ಸುತ್ರ ಮಾಡಿ ಹೋಗ್ಬೇಕಾಕೈತ್ರಿ. ಸೊ ನೀವು ಮಾಡತ್ತೀರಿ ಅಂದ್ರೆ ನೀವು ಇದು ಮಾಡಿರಿ. ಸೊ ಈಗೆಲ್ಲ ಜಿಮ್ ಮುಗೀತಾ ಹೋಗ್ತೀನಿ, ಭಾಳ ಅಂದ್ರೆ ಭಾಳ ಸಾಕಾಗೈತಿ. ಎಲ್ಲ ವಿಡಿಯೋ ನಮ್ಮ ಬೈನೇ ಶೂಟ್ ಮಾಡ್ಯಾನ್ರಿ, ಬೈಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಸೊ ಶೇರ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿರಿ ಬೈ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ಬೈ ಸಪೋರ್ಟ್ ಮಾಡತ್ತಾನ, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಸೊ ಈಗೆಲ್ಲ ವರ್ಕೌಟ್ ಮುಗೀತಾ ಮನೆಗೆ ಹೋಗ್ತೀನಿ, ಭಾಳ ಅಂದ್ರೆ ಭಾಳ ಲೇಟ್ ಆಗೈತಿ. ನೋಡ್ರಿ ಈಗ ಎಲ್ಲ ಜಿಮ್ದಾಗ ಯಾರೂ ಇಲ್ಲ, ಪೂರಾ ಖಾಲಿನೇ ಐತಿ ಈ ಟೈಮ್ದಾಗ. ಸೊ ಈಗ ವರ್ಕೌಟ್ ಮುಗಿತ್ರಿ, ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ಬೇಕಂದ್ರೆ ಇನ್ನೂ 1 ತಾಸು ಜರ್ನಿ ಐತಿ. ಸೊ ಹೋಗ್ತೀನಿ. ಯಾವುದೂ ಗಾಡಿ ಇಲ್ಲ ಇಲ್ಲಿ, ನೋಡ್ರಿ ಒಂದು ಗಾಡಿನೂ ನಿಂತಿಲ್ಲ ಇಲ್ಲಿ. ಸೊ ಒಂದೇ ಗಾಡಿ ನಿಂತೈತಿ ಎಲ್ಲ ಜಿಮ್ ಮುಗಿಸ್ಕೊಂಡು. ಸೊ ಅದಕ್ಕೆ ನಾನು ಹೋಗ್ತೀನಿ ಮನೆಗೆ. ಭಾಳ ಅಂದ್ರೆ ಭಾಳ ಲೇಟ್ ಆಗೈತಿ. ಇವತ್ತಿನ ಬ್ಲಾಗ್ ಇಲ್ಲೇ ಕಂಪ್ಲೀಟ್ ಮಾಡ್ತೀನಿ, ಭಾಳ ಅಂದ್ರೆ ಭಾಳ ಸಾಕಾಗೈತಿ. ಮನೆಗೆ ಹೋಗ್ಬೇಕಿನ್ನ.